ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂಥ ನಜೀರ್ ಅಹಮ್ಮದ್ ಅವರನ್ನ ಸದ್ಯ ಆ ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಇದರ ಬೆನ್ನಿಗೆ ಇದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ. ನಾನು ಮಾಧ್ಯಮದಲ್ಲಿ ನೋಡಿದೆ, ಪಕ್ಷದಲ್ಲಿ ಶಿಸ್ತು ಮುಖ್ಯ, ಒಂದು ರಿಪೋರ್ಟ್ ಬರಬೇಕು, ಅದಕ್ಕಾಗಿ ಕಾಯ್ತಾ ಇದ್ದೀನಿ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಯಾವುದಾದ್ರೂ ಜವಾಬ್ದಾರಿ ಕೊಟ್ಟಾಗ ಅದನ್ನು ಮಾಡಬೇಕು ಅಂತ ಹೇಳುವುದರ ಜೊತೆಗೆ ಜಮೀರ್ ವಿರುದ್ಧ ಕ್ರಮ ಆಗತ್ತಾ ಅಂತ ಪ್ರಶ್ನೆ ಕೇಳಿದಾಗ ನನಗೇನು ಮಾಹಿತಿ ಇಲ್ಲ ಇದರ ಬಗ್ಗೆ ಅಂತ ಡಿಕೆ ಶಿವಕುಮಾರ್ ಉತ್ತರಿಸಿದ್ದಾರೆ. ಅವರ ಉತ್ತರ ಹೆಂಗಿದೆ ಅಂತಂದ್ರೆ ಇನ್ನಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ರಿಪೋರ್ಟ್ ಬರೋದಕ್ಕಿದೆ, ಕಾಯ್ತಾ ಇದ್ದೀವಿ. ನಜೀರ್ ಅಹಮ್ಮದ್ ಅವರನ್ನ ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆಯಿಂದ ತೆಗೆದು ಹಾಕಿರುವಂಥ ವಿಚಾರಕ್ಕೆ ಸಂಬಂಧಿಸಿ ನಾನು ನೋಡಿರೋದು ಮಾಧ್ಯಮಗಳಲ್ಲಷ್ಟೇ ಅನ್ನೋದು ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಪಕ್ಷದಲ್ಲಿ ಶಿಸ್ತು ಭಾಳ ಇಂಪಾರ್ಟೆಂಟು ಪಾರ್ಟಿಲಿ. ಏಕೆಂದರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು. ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಪಕ್ಷದಲ್ಲಿ ಶಿಸ್ತು ಭಾಳ ಇಂಪಾರ್ಟೆಂಟು ಪಾರ್ಟಿಲಿ. ಏಕೆಂದರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು. ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಪಕ್ಷದಲ್ಲಿ ಶಿಸ್ತು ಭಾಳ ಇಂಪಾರ್ಟೆಂಟು ಪಾರ್ಟಿಲಿ. ಏಕೆಂದರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು. ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಪಕ್ಷದಲ್ಲಿ ಶಿಸ್ತು ಭಾಳ ಇಂಪಾರ್ಟೆಂಟು ಪಾರ್ಟಿಲಿ. ಏಕೆಂದರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು. ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾಯಿದ್ದೀನಿ. ಸರ್, ಜಮೀರ್ ಅವ್ರ ವಿರುದ್ಧನೂ ಏನಾದರೂ ವರದಿ ಕೊಟ್ಟಿದ್ದಾರಾ ಸರ್? ಯಾಕಂದ್ರೆ ಅವರನ್ನು ಸಿಎಂ ಕರೆದು ಮಾತನಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ನನಗೆ ಮಾಹಿತಿ ಇಲ್ಲ. ನನಗೇನು ಮಾಹಿತಿ. ಪಕ್ಷದಲ್ಲಿ ಶಿಸ್ತು ಭಾಳ ಇಂಪಾರ್ಟೆಂಟು ಪಾರ್ಟಿಲಿ. ಏಕೆಂದರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು. ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾಯಿದ್ದೀನಿ. ಸರ್, ಜಮೀರ್ ಅವ್ರ ವಿರುದ್ಧನೂ ಏನಾದರೂ ವರದಿ ಕೊಟ್ಟಿದ್ದಾರಾ ಸರ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.